Jazz stemming a fanga manga manga if I'm a stemming a fanga manga manga jazz stemming a fanga manga manga if I'm a stemming a fanga manga manga jazz so for jazz so jazz me for jazz me for jazz na e na so ಇಷ್ಟಪಡ್ತಾರೆ ನಿಮ್ಮ ಫ್ಯಾನ್ಸ್ಗೆ. ನೆಕ್ಸ್ಟ್ ಚಿಂಗಾರಿ ಬರ್ತಾ ಇದೆ, ಸಾರ್ಥಿ ಸಕ್ಸಸ್ ಅಲ್ಲಿ ಖುಷಿಯಲ್ಲಿದ್ದೀರಾ ನೀವು? ಇಲ್ಲ, ಒಂದೇನಂದ್ರೆ ಚಿಂಗಾರಿ ಕೂಡ ಈಗ ಏನ್ ಹೇಳ್ತೀವಿ ನಾವೀಗ ಒಂದು ಕಮರ್ಷಿಯಲೈಸ್ ಅನ್ನೋದಕ್ಕಿಂತ ಸ್ಟೈಲೈಸ್ಡ್ ಮೂವಿ, ಆಮೇಲೆ ಒಂದು ಒಳ್ಳೆ ನಾಟ್ ಇದೆ. ಸೊ ಹರ್ಷ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾನೆ. ಆಮೇಲೆ ಮಾಧವ್ ಅವ್ರ ಪ್ರೊಡ್ಯೂಸರ್ ಪಾಪ ಯಾವುದೇ ತರದ್ದು ಇದು ಮಾಡಿದೆ. ಆಮೇಲೆ ಫಸ್ಟ್ ಟೈಮ್ ನಾನು ಮಾಡ್ದಂಗೆ ಅಬ್ರಾಡ್ ಅಲ್ಲೇ ಆಲ್ಮೋಸ್ಟ್ ಅಲ್ಲಿ ನಾವು ಬರೀ ಸಾಂಗ್ ಗಳಿಗೆ ಹೋಗ್ತಾ ಇರ್ತೀವಿ. ಈಗ ಏನಂದ್ರೆ ಅಬ್ರಾಡ್ ಅಂದ್ರೆ ಓಕೆ ಒಂದು ಕಮರ್ಷಿಯಲ್ ಸಿನಿಮಾ ಒಂದು ಸಾಂಗ್, ಬಟ್ ನಾವು ಚಿಂಗಾರಿಗೆ ಆಕ್ಚುಲಿ ಸೀನ್ಗಳು ಮತ್ತೆ ಫೈಟ್ಸ್ ಗಳು ಮಾತ್ರ ನಾವು ಅಲ್ಲಿ ಮಾಡಿದ್ವಿ. ಇನ್ನೊಬ್ಬರ ಸಾಂಗ್ ಎಲ್ಲ ನಾವು ಕರ್ನಾಟಕದಲ್ಲೇ ಮಾಡಿದೀವಿ. ಸೊ ಇದೊಂದು ಸ್ಪೆಷಾಲಿಟಿ ಇದ್ದೇ ಇರುತ್ತೆ. ಆಮೇಲೆ ನಿಮ್ಗೆ ಗೊತ್ತಾಯಿದೆ ಹರ್ಷ ಅಂತ ಸಾಂಗ್ ಅಲ್ಲಿ ಅಲ್ಟಿಮೇಟ್. ಸೊ ಈ ಸಿನಿಮಾದಲ್ಲಿ ಸ್ವಲ್ಪ ಸ್ಟೋರಿ ಲೈನ್ ತುಂಬಾ ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಒಂದು ಸ್ಪೀಡ್ ಟ್ರೈನ್ ನೋಡ್ಬೋದು ನೀವು ಈಗ ಚಿಂಗಾರಿ ನೋಡಿದ್ರೆ. ಯಾಕಂದ್ರೆ ಸಿನಿಮಾ ನಾನು ಡಬ್ಬಿಂಗ್ ಮಾಡ್ಬೇಕಂದ್ರೆ ಆ ಸ್ಪೀಡ್ ಇತ್ತು. ಸೊ ಆಡಿಯನ್ಸ್ ಎಲ್ಲೂ ಒಂದ್ ಕಡೆ ಹಿಂಗೆ ಅನ್ನೋಕ್ಕೂ ಬಿಡಲ್ಲ, ಪಟ್ 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 ಹೋಗ್ತಾನೆ ಇರುತ್ತೆ. ಸೊ ಆ ಥರದೊಂದು ಈಗ ಸಾರ್ಥಿ ಜನ ಏನ್ ನೋಡಿದ್ದಾರೆ. ಸೊ ಇನ್ನೊಂದು ವರ್ಷ ದರ್ಶನ್ದು ಚಿಂಗಾರಿ ನೋಡ್ತಾರೆ. ಈಗೆಲ್ಲ ಏನಂತಾರೆ ಯೂಶಲಿ ಇವುಗಳು ಕೇಳ ಸೇಮ್ ಸಾರ್ಥಿ ತರನೇ ಇರುತ್ತಾ ಇದಿರ್ತಾರ. ಖಂಡಿತ ಸಾರ್ಥಿ ತರನೇ ಇನ್ನೊಂದು ಸಿನಿಮಾ ನೋಡಿದ್ರೆ ಯಾರು ನೋಡಲ್ಲ. ಸೊ ಖಂಡಿತ ಈಗ ಅವ್ರು ಚಿಂಗಾರಿ ನೋಡಿದ್ಮೇಲೆ ಚಿಂಗಾರಿನೇ ಬೇರೆ, ಅದಾದ್ಮೇಲೆ ನೆಕ್ಸ್ಟ್ ಸಂಗೊಳ್ಳಿ ರಾಯಣ್ಣ ಬರುತ್ತೆ. ಥ್ಯಾಂಕ್ ಯು ಸರ್, ವಿಶ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕರಿಯರ್.